ಗೊತ್ತಾಗ್ತಿಲ್ಲ ಹೆಂಗಾಯ್ತದೆ ಕಡಿತದೆ ಏನಾದ್ರು ಅದೇನಾಯ್ತದೆ ಏನಕ್ಕೆ ಯಾವಾಗಲೂ ಈಗಿರೋ ದರಿದ್ರ ಸಾಧ ನಿನಗೆ ಏನು ಕೈ ಇದ್ದದೆ ಬಾಯಿ ಇದ್ದದೆ ನಾಯಿ ಬಿದ್ದಂಗೆ ಬಿದ್ದಿದ್ದೆ ಯಾವಾಗ ಮಲ್ಕೋಗಲಿ ಕುತ್ಕೋಗಲಿ ಒಂದು ತೊಳಗು ಫಸ್ಟ್ ಸ್ನಾನ ಮಾಡ್ಕೊಂಡು ಬಾವನ್ನ ಇರು ಅಂತಾರೆ ಮಗನ ತೊಲಗು ಅಂತಾರೆ ಸೂರ್ಯಕ್ಕೆ ಸಮ ಅಜ್ಜಿಗೆ ಬಾಯಿ ಮಾಡಲಿ ಊಟ ಕೊಡು ಹ್ಞೂ ಅಜ್ಜಿಗೆ ಅವನೇ ಆಪ್ರೇಟ್ ಮಾಡ್ತಾರ ಅದನ್ನ ಯಪ್ಪ ಅಯ್ಯೋ ಬೇಡ ಸಮಸ್ಯೆ ಮಾಡ್ಬೇಡ ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿಯಾಗಿದ್ದೆ ಯಾರನು ಬೇಡಲಿ ಯಾರನು ಕೇಳಲಿ ಅವಳಿಗೆ ನೋವನು ನೋವಲಿ ನನ್ನ ಪಾಲಿದೆ ನೋವುಗಳೆಲ್ಲವೂ ನನಗಿರಲಿ. ಎಲ್ಲ ಹೊಡೆದೋಗೈತೇನೋ ಸಾಮಾನೆಲ್ಲ. ಅಮ್ಮನಿಗೆ ಮೈಸೂರಿಗೆ ಹೋಗೋಕ್ಕೆ ಇಷ್ಟನೇ ಇಲ್ಲ. ಕಷ್ಟಪಟ್ಟು ಮುಖ ಸ್ಮೈಲ್ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ. ಕಿರಣ ಯಾವಾಗ ಬಂದೆ? ಹೇ ಹಾಯ್. ಎಲ್ಲ ನಾವೇನು ಮಾಡ್ತೀವಿ ಎಲ್ಲರೂ ಹೋಗೋದು ಬೇಡ. ಯಾರು ಹೋಗ್ತೇವೆ ಅಪ್ಪ ಯಾಕೆ ಮತ್ತೆ ಜಗಳ ಈಗ ಸರ್ಪ್ರೈಸ್ ಆಗಿ ಹೋಗ್ತೀನಿ ಅಂತ ಸರ್ಪ್ರೈಸ್ ಅಲ್ಲ ನಾನು ಬರ್ತೀನಿ ಅಂತ ಗೊತ್ತಿಲ್ಲ ಇನ್ನೂ ನಿದ್ದೆ ಬಂದ್ಬಿಟ್ಟಿದೆ. ಏನಾಯ್ತಪ್ಪ ಏನಾಯ್ತು ಮಗನ? ನಿದ್ದೆ ಬಂದು ಹಿಂಗೆ ಆಡ್ತಾನೆ ನೋಡಿ. ಅಯ್ಯಪ್ಪ 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 ಸ್ವಲ್ಪ ಅದು ಅಜ್ಜಿಗೆ ಬಾಯಿ ಮಾಡಲಿ ಊಟ ಕೊಡು ಹ್ಞೂ ಅಜ್ಜಿಗೆ ಚಿಕ್ಕಪ್ಪ ಲಗೇಜ್ ಅಲ್ಲಿಂದ ಶಿಫ್ಟ್ ಆಗ್ಬೇಕಲ್ಲ. ಕಾರ್ ಆನ್ ಮಾಡ್ರಿ ಎತ್ತಿಡ್ತಾನ ಅಪ್ಪು. ಹಾಂ ನಾನೆಲ್ಲೂ ಹೊರಡ್ತಾ ಇಲ್ಲ ಇರು. ನಾನೆಲ್ಲೂ ಹೋಗ್ತಾ ಇಲ್ಲ. ನಾನೆಲ್ಲ ಹೋಗ್ತಾ ಇಲ್ಲಮ್ಮ. ಹೆವಿ ಬಿಸ್ತು ಬೇಡ. ಹಚ್ಚು ಬೇಡ. ಕರೆಕ್ಟಾಗಿ ಈಗ 12:15 UV ರೇಸು ಸ್ಕಿನ್ ಡ್ಯಾಮೇಜ್ ಮಾಡ ಇದು. ಅದು ಅಷ್ಟೇ. ಬಾಯ್. 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 ಡಿ ಬಾಸ್ ರಿಯಲ್ ಡಿ ಬಾಸ್ ಫ್ಯಾನ್ ಅಲ್ಲ ಅವನು.
ಪಾಪ ಅಮ್ಮ ಹೊರಟ್ರು ಈಗ ಮನೆ ಪೂರ್ತಿ ಅಲ್ಲೂ ಖಾಲಿ ಅನಿಸ್ತಾ ಇರುತ್ತೆ. ಇಲ್ಲಿ ರೆಗ್ಯುಲರ್ ನಿಮ್ದೇನಿದೆ ರೊಟೀನ್ ಅದೆಲ್ಲ ಹೋಗ್ತಾ ಇರುತ್ತೆ. ಸೊ ನಮ್ಮ ಹತ್ರ ನನಗೆ ಈಗ ಅಲ್ಲಿ ಒಂಚೂರು ಎಂಟರ್ಟೈನ್ಮೆಂಟ್ಗೆ ಎಂಟರ್ಟೈನ್ಮೆಂಟ್ ಮೀನ್ಸ್ ಪಾರ್ಟ್ನರ್ಶಿಪ್ಗೆ ಇಲ್ಲಪ್ಪ ಹುಡುಗ ಅವನೇ. ಅದು ಬಿಟ್ಟರೆ ನಿಮ್ದು ಹೆಂಗಿದೆ ಅವ ಈಗ ಇಲ್ಲಿದು ಅಟ್ ಪ್ರೆಸೆಂಟ್ ಫೀಲ್ ಗಾಯ ವಾಸಿಯಾಗಿದೆಯಾ? ಈಗ ಆ ಎಕ್ಸ್ಪ್ರೆಷನ್ನಿಂದ ಗೊತ್ತಾಗ್ತದೆ ನನಗೆ. ಝೋಂಬಿ ತರ ಆಗ್ತಾ ಇದೆ. ಹಾಂ ನಾವು ನಿನ್ನೆ ಎಲ್ಲ ಮಧು ಅಕ್ಕ ಎಲ್ಲ ಇದ್ರಲ್ವಾ, ಹ್ಞೂ ಅವನು ಬ್ಯುಸಿ ಆಗ್ಬಿಟ್ಟಿದ್ದ. ಹ್ಞೂ ಎಲ್ಲಾರು ಇದಾರೆ, ನನ್ ಮೇಲೆ ಗಮನ ಇರಲಿಲ್ಲ. ಇನ್ ನಿನ್ನೆಯಿಂದ ಓ ಮಮ್ಮಿ ಅಂತ ಬಂದವನೆ. ಬಂದ್ಬಿಟ್ಟು ನಿನ್ನೆ ಪೂರ್ತಿ ಆಟ ಆಡಿದ್ವಿ, ಎಲ್ಲ ಆಯ್ತು. ಎಸ್ ಕಂಟಿನ್ಯೂ ಮಾಡಿ. ಅಲ್ಲಿ ತಿನ್ನೋದಲ್ಲ ಹೇಳ್ತಾ ಇರೋದು ನಾನು. ಹೇಳಿ ಪ್ರತೀಕ್ ಅವರೇ, ನಿಮ್ ಸಮಸ್ಯೆ ಏನು ಅಂತ. ಇಲ್ಲ ಎಲ್ಲ ಸೆಟ್ ಆಯ್ತಾ ಆಲ್ಮೋಸ್ಟ್ ಎಲ್ಲ ಹೆಂಗೆ ಅಂತ? ಏನು ಸೆಟ್ ಆಗಿಲ್ಲ, ಏನು ಸೆಟ್ ಆಗಲ್ಲ. ಇನ್ನೂ 2 ವರ್ಷ ಏನು ಕೇಳಬಾರ್ದು ನನಗೆ. ನಿದ್ರೆ ಇರಲ್ಲ. ಫರ್ಗೆಟ್ ದಿ ಸ್ಲೀಪ್. ಈಗ 2 ಜೊತೆ ಅಲ್ಲ, 2 ಜೊತೆ ಅಂದರೆ 2 ಮಕ್ಕಳಲ್ವಾ, ಚೆನ್ನಾಗಿದೆ ಒಂಥರ. ಚೆನ್ನಾಗಿದೆಯಾ? ಎಂಜಾಯ್ ಮಾಡಬೇಕಿಲ್ಲ ಅಂದರೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟೆಡ್ ಫೀಲ್ ಆಗುತ್ತೆ. ಒಂಥರ ನಿದ್ದೆ ಎಲ್ಲ ಬಂದು ತಲೆ ಎಲ್ಲ ನೋವು ಬಂದು ಹಂಗೆಲ್ಲ ಅನಿಸ್ತಿರುತ್ತೆ ರಾತ್ರಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ, ರಾತ್ರಿ ಕಣ್ಬಿಟ್ಕೊಂಡು. ಮಗಳು ನಿದ್ದೆನೇ ಕೊಡ್ತಾ ಇದ್ದಾರೆ, ಮಗನೂ ನಿದ್ದೆ ಕೊಡಲಿಲ್ಲ, ಮಗಳು ನಿದ್ದೆ ಕೊಡಲಿಲ್ಲ. ಸೊ ಅದಕ್ಕೆ ರೂಢಿ ಆಗಬೇಕು ಈಗ. ಸ್ಲೀಪ್ ನಿದ್ದೆ ಇಲ್ಲ ಅಂದರೆ ಹೆಂಗಿರುತ್ತೆ ಗೊತ್ತಲ್ಲ. ನಿದ್ದೆ ಇಲ್ಲ ಅಂದರೆ ಸರಿ, ಅದೆಲ್ಲ ಪ್ರಾಬ್ಲಮ್ಮು. ಫೀಡಿಂಗ್ ಮಾಡೋದು ಅದೊಂದು ಎಲ್ಲ ಹೊಸದಂದರೆ ಅದೇ ಆನವಲ್ಲಿ ಅಷ್ಟು ಇನ್ನೂ ತೀರಾ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಈಗ ನನಗೇನಂದರೆ ಬಾಣಂತನ ಇನ್ನೂ ಶುರುವಾಗಿಲ್ಲ. ಹಂಗಿದ್ರೆ ಸ್ಟಿಚ್ಚು ಎಲ್ಲ ಇದಾಗಬೇಕು, ಸೀರೆ ಕಟ್ಟೋದು ಸ್ಟಾರ್ಟ್ ಆಗಬೇಕು. ಇನ್ನು ಅದಕ್ಕೆ 1 ವಾರ ಆಗಬೇಕು, ಗಾಯ ಒಣಗಬೇಕು. ಅದಿನ್ನೂ ನಡೆಯೋಕ್ಕೂ ಆಗ್ತಾಯಿಲ್ಲ. ಪೇನ್ ಕಿಲ್ಲರ್ ತೊಗೊಂಡ್ರೆ ಆರಾಮಾಗಿದ್ದೀನಿ. ಪೇನ್ ಕಿಲ್ಲರ್ ಇಲ್ಲ ಅಂದರೆ ಹಿಂಗೆ ಜರ್ಗಕ್ಕೂ ಆಗಲ್ಲ, ಹಂಗಾಗಿದೆ. ಸೊ ನಾಳೆ ಚೆಕಪ್ಗೆ ಹೋಗ್ತೀವಲ್ವಾ, ಆವಾಗ ಇದನ್ನು ವಾಟರ್ ಪ್ರೂಫ್ ಹಾಕಿದಾರಲ್ಲ, ಅದು ರಿಮೂವ್ ಮಾಡ್ತಾರೆ. ಸೊ ಅದಾದಮೇಲೆ ಸೀರೆ ಕಟ್ಟೋದು, ಆಮೇಲೆ ಎಣ್ಣೆ ಸ್ನಾನ, ಪಾಪುಗೆ ಎಣ್ಣೆ ಸ್ನಾನ, ಊಟ ಏನು ತಿಂತೀವಿ ಅದೆಲ್ಲ ಅವಾಗ ಸ್ಟಾರ್ಟ್ ಆಗುತ್ತೆ. ಡಾಕ್ಟ್ರ್ ಹೇಳ್ತಾರೆ ಯಾವಾಗಿಂದ ಮಾಡಬೇಕು ಅಂತ. ನಾವು ಹೇಟ್ ಮಾಡ್ತಾ ಇಲ್ವಾ? ನಾವು ಹಾಸ್ಪಿಟ್ಲಲ್ಲಿ ಇರೋ ಬದಲು ಇಲ್ಲಿದ್ದೀವಿ ಅಷ್ಟೇ ಬೇಗ. ಅಲ್ಲಲ್ಲ, ಆನೋ ತಂಗಿನ ಹೇಟ್ ಮಾಡ್ತಾ ಇಲ್ವಾ? ಯೂಶಲಿ ಎಲ್ಲ ಮಕ್ಕಳು ಸ್ಟಾರ್ಟಿಂಗ್ ಅಲ್ಲಿ ಇಲ್ಲ ನೀನಾಗಿರ್ಬೋದು ನಿಮ್ ತಮ್ಮನ ಹೇಟ್ ಮಾಡಿದ್ದು. ಅದ್ ಇವಾಗ ಆನವ್ಗೆ ಏನು ಗೊತ್ತಾಗಲ್ಲ. ಅವ್ನ್ ದೊಡ್ಡವನಾಗ್ತಾ ಆಗ್ತಾ ಅವ್ನ್ಗೂ ಇದನ್ನ ಲೈವ್ ಆಗಿದಾರಲ್ಲ, ಒಂದ್ ಬರ್ತಡೇ ಮಾಡಕ್ ಬಿಡ್ತಾ ಇರಲಿಲ್ಲ, ಒಂದ್ ಬಟ್ಟೆ ಹಾಕಕ್ ಬಿಡ್ತಾ ಇರ್ಲಿಲ್ಲ. ಇದು ಮಾಡಿದ್ರೆ ಮಕ್ಕಳ ಮೇಲೆ ಹೊಡಿಯೋಳು. ಅವನ್ ಬರ್ತಡೆಗೆ ಇವಳಿಗೆ ಕೇಕ್ ಕಟ್ ಮಾಡ್ಸಿದೀನಿ ನಾನು. ಅದೇನೇನೋ ಮಿಕ್ಕಿ ಮೌಸ್ ಅಂತ ಅವನಿಗೆ ಹಂಗ್ ಮಾಡ್ಸಿದೀರಾ, ಅವನಿಗೆ ಹಿಂಗ್ ಮಾಡಿದೀರಾ ಅಂತಾನೆ ನಾನು ಫಸ್ಟ್ ಮಗಳು. ಇವನು ಯಾರು ಅಂತ, ಎಲ್ಲಿಂದ ಬಂದವ್ ನೀನು ಅಂತ. ಆಮೇಲೆ ಮನೆ ಬಿಟ್ಟೋಗಿದ್ನಲ್ಲ ನಾನು. ಮನೆ ಬಿಟ್ಟೋಗಿದ್ದ ಪಕ್ಕದ ರೋಡ್ಗೆ ಪಪ್ಪನ್ ಫ್ರೆಂಡ್ ಮನೆಗೆ ಆಟ ಆಡಕ್ ಕರ್ಕೊಂಡು ಹೋಗೋರ ಆಂಟಿ, ಅವ್ರ ಮನೆಗೆ ಹೋಗಿದ್ದೆ ನಾನು. ಇವ್ರ ಮನೇಲಿ ಇರಲ್ಲ ಅವಾಗ್ಲೇ. ಏನ್ ಮಾಡೋಳು, ನಮ್ಮಮ್ಮ ಬೈಬೇಕಾದ್ರೆ ಸುಮ್ಮನೆ ಇರ್ತಾರಲ್ಲ, ಬಂದು ಈ ಸೌಟು ಅಲ್ಲೇ ಕೊಟ್ಬಿಡೋಳು, ಅಮ್ಮನ್ ಕೊಡೋಳು, ಕೊಟ್ಬಿಟ್ಟು ಮಮ್ಮಿ ಬೇಡ ಮಮ್ಮಿ ಬೇಡ ಮಮ್ಮಿ ಬೇಡ ಮಮ್ಮಿ ಅನ್ನೋಳು. ಕೊಟ್ಮೇಲೆ ಕೈ ಕೊಟ್ಮೇಲೆ ಯಾಕೆ ಸುಮ್ಮನೆ ಇರ್ತದೆ, ನಮ್ಮಮ್ಮ ಹೊಡಿಯೋದು. ಆಮೇಲೆ ಅವಳ ನೋಡ್ತಾ ಇದ್ರೆ ನನ್ಗೆ ಯಾಕಾದ್ರೆ ಇಂಥ ಹಿಂಗ್ ಮಾಡೋಳು ಅಂದ್ರೆ ಅದು ಏನ್ ಗೊತ್ತಾ, ಒಂದ್ ಕೋಪ ಇರ್ತಿತ್ತು ನನ್ಗೆ. ಇವನು ಫಸ್ಟ್ ಆಫ್ ಆಲ್ ನನ್ಗೆ ಆಟ ಆಡಕ್ ಯಾರು ಇರ್ತಿರಲ್ಲ, ಇವನೇ ಇರ್ತಿದ್ದಿದ್ದಲ್ವಾ. ಇವನು ಆಚೆ ಆಟ ಆಡಕ್ ಹೋಗ್ಬಿಡೋನಲ್ಲ. ಅವಾಗ ನನ್ಗೆ ಆ ಕೋಪಕ್ಕೆ ಏನ್ ಮಾಡ್ತಾ ಇದ್ದೆ, ಕೈ ಹಿಂದೆ ಹಿಂಗ್ ಬಂದು ಹಿಂಗ್ ಕೊಟ್ಬಿಡ್ತಾ ಇದ್ದೆ. ಸೊ ಮೀನಯಂ ಸೋಫಾ, ಇದೇ ಸೋಫಾ ಬಾಬಾ, ಸೇಮ್ ಸೋಫಾ. ಚೈನು ನಾಳೆ ಚೈನ್ ಹಾಕ್ಬಿಟ್ಟು ಕಟ್ಟಾಕದು ಅಮ್ಮ ಕಾಲಿಗೆ. ನಿನ್ನ ಅದೇ ತರ
ನನ್ನ ಪಾಪ. ಪಾಪ. ಇಲ್ಲ ಕಣ, ನಿಜವಲ್ಲ ಪಾಪ. ನನ್ನ ಅಮ್ಮನ್ ಕೇಳಿದ್ರೆ ಗೊತ್ತಾಗುತ್ತೆ, ಅಕ್ಕನ್ ಕೇಳಿದ್ರೆ ಗೊತ್ತಾಗುತ್ತೆ. ಕೂದಲು ಸುತ್ತಿದ್ದು ಕೂದಲೆಲ್ಲ ನಾನು ಸುಟ್ಟಿಲ್ಲ, ಎಲ್ಲ ಮುಖನೇ ಕಣೆ. ಹಂಗಾರೆ ನಾವಿಬ್ರೇ ಕೆಟ್ಟವ್ರು, ನೀವಿಬ್ರು ಒಳ್ಳೆ ತಮ್ಮಂದ್ರ. ಅಚ್ಚು ನೆತ್ತಾಕಿದ್ರಲ್ಲ ಅದು ಹೇಳಿ. ಅಚ್ಚು ಎತ್ತಾಕಿದ್ದು ಅಲ್ಲ, ಇದು ಹಿಂದ್ಗಡೆ ಸುಟ್ಟೋಗಿದ್ದು ಅದೆಲ್ಲ ಬಂದು ನಾವು ಆಟಾಡ್ತಾ ಆಗಿರೋದು. ನೀವೇನು ಮಾಡಿಲ್ಲ ಪಾಪ. ಹಂಗೆ ಅಪ್ಪುಗೆ ಫುಲ್ಲು ಇದು ಮಾಡ್ತಾ ಇದ್ದೆ ನಾನು. ಅವ್ನು ನನ್ನ ಜೊತೆಲಿ ಇರ್ಬೇಕಷ್ಟೆ. ಇಲ್ಲಿ ನಾನು ನಮ್ಮ ಮನೆಗೆ ಹೊಡ್ತೀನಿ ಅಂತ ಹೇಳಿದೆ. ಸೊ ಹೋಟೆಲ್ ಊಟ ಮಾಡ್ಕೊತೀನಿ ಅಂತ ಹೇಳಿದಾಗ ಎಲ್ಲ ಫ್ಯಾಮಿಲಿಗೆ ಹಿಂಗೆ ರಿಯಾಕ್ಟ್ ಮಾಡಿದ್ರು. ಕೈ ಮುಗಿತೀನಿ, ಹಂಗೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮಿಂದ ನನಗೆ ಯಾವುದೂ ತೊಂದರೆ ಆಗಿಲ್ಲ. ನನಗೆ ನೀವಿದ್ರೆ ಮಕ್ಕಳನ್ನ ಆಡಿಸ್ತಾ ಇರ್ತೀರಾ. ಚಪಾತಿ ಮಾಡಿ ಟೊಮಟೊ ಗೊಜ್ಜು ಮಾಡಿದ್ದೀನಿ, ನಿಮಗೂ ಸೇರಿಸಿನೇ ಮಾಡಿರೋದು. ನಾನು ಅಚ್ಚು ಅವನೇ ಮಾಡಿರ್ತಾಳೆ ಇವಾಗ ಅವ್ನಿಗೆ ಇಷ್ಟ ಅಂತ. ಅಚ್ಚು ಅನ್ನ ಬಿರಿಯಾನಿ ಕೊಡ್ಸೋದು, ಏನು ಇಷ್ಟ ಅವ್ನು ನಮ್ಮ ಥರ ಅಚ್ಚಕಟ್ಟಾಗಿ ಊಟ ಮಾಡ್ತಾನೆ, ಅದಕ್ಕೆ ಇಷ್ಟ ಆಗಿ ಅವ್ನು ಊಟ ಇದು ಮಾಡೋದು. ನಾನು ನಡೆಯೋಕೆ ಊಟ ಮಾಡಲ್ಲ, ಹಂಗೆ ಮಗ ಊಟ ಮಾಡ್ದಂಗೆ ಮಾಡ್ತಾರೆ. ಏನು ಮಾಡೋದು? ಏನಿಲ್ಲ, ಮಕ್ಕಳ ಜೊತೆ ಆಡ್ಕೊಂಡು ಸಾಯಂಕಾಲ ಊಟ ಮಾಡ್ಕೊಂಡು ನೋಡ್ರ, ನಾನು ಇಲ್ಲ ಮುಗಿಸ್ಕೊಂಡು ಅಲ್ಲಿ ಮನೇಲಿ ಕೆಲಸ ಇದೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಬರ್ತೀನಿ ಅಂತ ಈಗ ಎಲ್ಲ ಏರಿಕೊಂಡ್ಬಿಟ್ರು. ರೂಮಿಂದ ಒಬ್ಬ ಆಚೆ, ಅಲ್ಲಿಂದ ಒಬ್ಬರು ಆಚೆ ಏರಿಕೊಂಡು ಜಗಳ ಆಡ್ತಿರ್ಕೊಂಡು ನೀವು ನೋಡಿದ್ರಿ. ನಾನೇನು ಕೇಳಲ್ಲ. ಕನಕಮೂರ್ತಿ ಅಂತೆ. ಆಯ್ತು, ನಮ್ಮ ಏನು ಕೇಳ್ಬೇಡಿ, ಆಡಿಯನ್ಸ್ ಗೊತ್ತಿರುತ್ತೆ. ನಾನು ಏನಕ್ಕೆ ಬೈತಾ ಇರ್ತೀನಿ ನಿತಿನ್ಗೆ, ಏನಕ್ಕೆ ಅವೆಲ್ಲ ನೋಡಿ ಅರ್ಥ ಮಾಡ್ಕೊಂಡು ಇಂಟ್ರೊಡಕ್ಷನ್ ವಿಡಿಯೋ ಆ ಸೋಮವಾರ ಹೋಗ್ಬಿಟ್ಟು ಇನ್ನೊಂದು ಸೋಮವಾರ ಗೊತ್ತಾಯ್ತು. ಇಲ್ಲ ಅಪ್ಪು ಐಶೋ ಸ್ಪೀಡ್ ತರ ಫುಲ್ ಕರೆಕ್ಟಾಗಿ ಕ್ಯಾಮ್ರಿಗೆ ಒಂದು ಕ್ಯಾರೆಕ್ಟರ್ ಸ್ವಿಚ್ ಅವಾಗ ಅವ್ರು ಐಶೋ ಸ್ಪೀಡ್ ಹಂಗೆ. ಹೌದಾ? ಸಕ್ಕತ್ತಾಗಿ ಮಾಡ್ತಾನೆ. ಅಲ್ಲ ಗೊತ್ತು, ಬಟ್ ಅವ್ನು ಕ್ಯಾಮ್ರಾ ಬಂದ್ರೆ ಸ್ವಿಚ್ ಆಗ್ಬಿಡ್ತಾನ. ರಿಯಲ್ ಕ್ಯಾರೆಕ್ಟರ್ ಬೇರೆ ನಾವೊಂದು. ಅಲ್ಲ ಹಂಗಲ್ಲ, ಸುಮ್ಮನೆ ಕಾಮಿಡಿ ಬೇಕು ಅಂತ ಮಾಡೋದು ಅವನು. ನನ್ನ ಫೇವರೇಟ್ ಸ್ಟ್ರೀಮರ್ ಅವನು. ಫಾಸ್ಟ್ ಆಗಿ ರಿಯಾಕ್ಷನ್ ಚೇಂಜ್ ಮಾಡ್ತಾನೆ. ಕರೆಕ್ಟ್. ಹಂಗಾರೆ ರೆಡಿ ಆಗ್ಬಿಟ್ಟಿದ್ಯಮ್ಮ ಆಗ್ಲೇ? ಹ್ಞೂ ಕಣವ. ನೋಡಿ ಟೊಮೆಟೊ ಗೊಜ್ಜು ಬೇಯ್ತೈತೆ, ನೋಡಿ ಚಪಾತಿ ಕಲ್ಸಿ ಮಾಡಿದ್ದೀನಿ, ಅನ್ನ ಐತೆ, ಮೊಸರು ಐತೆ, ಅವ್ರು ರೆಡಿ ಮಾಡ್ತಾ ಇದ್ದೀನಿ. ಬಾಣಂತಿ ಅಡುಗೆ ಮಾಡ್ತಾ ಇದ್ದೀನಿ. ಕೆಲ್ಸಕ್ಕೆ ಬಂದ್ಬಿಟ್ರೆ ಅವ್ರು ಕೆಲ್ಸಕ್ಕೆ ಬಂದ್ರೆ ಅಡುಗೆನ ನೋಡ್ರಿ ಅವನು ಬಾಣಂತಿಗೆ ಏನ್ ಮಾಡ್ತಿದ್ಯೋ? ಕಾಫ್ ಮಸಲ್ಸ್ ಮುಟ್ ನೋಡ್ಬೇಕಂತ ಕೈ ಮುಕ್ಕೊಂತೀನಿ ನೋಡಪ್ಪ. ಏನ್ ಮಾಡೋದು? ಬಾಣಂತಿಗೆ ಕಾಲ್ ಧೂಳು ಮಾಡ್ತಾವ್ರಮ್ಮ, ಕಾಲು ಎತ್ಬಿಟ್ಟ ಮೇಲೆ. ಮಮ್ಮಿ ಕಾಲಲ್ಲಿ ಮುಟ್ತವ್ ನನ್ನ. ಏನು ಡ್ಯಾನ್ಸ್ ಯಾಕಲ ಹೆಂಗಾಯ್ತದೆ? ಕಡಿತದೆ ಏನಾದ್ರು? ಅದೇನಾಯ್ತದೆ? ಏನಕ್ಕೆ ಯಾವಾಗಲೂ ನಾನು ಈಗಿರೋ ದರಿದ್ರ ಸಾಧ ನಿನಗೆ? ಏನು ಕೈ ಇದ್ದದೆ ಬಾಯಿ ಇದ್ದದೆ ನಾಯಿ ಬಿದ್ದಂಗೆ ಬಿದ್ದಿದ್ದೆ. ಯಾವಾಗ ಮಲ್ಕೋಗಲಿ ಕುತ್ಕೋಗಲಿ ಒಂದು ತೊಳಗು ಫಸ್ಟ್ ಸ್ನಾನ ಮಾಡ್ಕೊಂಡು ಬಾವನ್ನ ಇರು ಅಂತಾರೆ, ಮಗನ ತೊಳಗು ಅಂತಾರೆ. ಅಯ್ಯೋ ರೆಡಿ ಆಗ್ಬಿಟ್ಟು ಬಿಡು, ಕಾಲು ಮುಕ್ಕು ಅಂತ. ಹಂಗೆ ಮಾಡ್ಬಾರ್ದು, ಕೆಳಗಡೆ ಅದೇನು ಗೊತ್ತಾಯ್ತು? ಮೇಲೊಬ್ಬನು ಅಯ್ಯೋ ಅದು ಸೇಮ್ ಡ್ಯಾಡಿ ಮಾಡ್ದಂಗೆ ಮಾಡಿದೆ. ಆಮೇಲೆ ಇನ್ನೊಂದು ಕ್ವಶನ್, ಅದಕ್ಕೆ ಬೇರೆಯವರು ಸಬ್ಸ್ಕ್ರೈಬರ್ಸೇ ರಿಪ್ಲೈ ಮಾಡಿದ್ದಾರೆ. ನಮ್ಮ ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ ಇಡೀ ಡೆಲಿವರಿ ಇದರಲ್ಲಿ ಪ್ರೋಸೆಸ್ ಅಲ್ಲೇ ಹೇಳ್ಬಿಟ್ಟು. ಬಟ್ ಅವರು ಬಂದು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಸಣ್ಣದಾಗಿ ಎಲ್ಲ ಇರೋದನ್ನ ಬಿಟ್ಟಿರೋದನ್ನ ನೋಡ್ಬಿಟ್ಟು ಓಕೆ ಅವ್ರಿಗವರೇ ಕನ್ಫರ್ಮ್ ಮಾಡ್ಕೊಂಡು ರಿಪ್ಲೈ ಆಗಿದೆ. ಗೈಸ್ ಲಿಸನ್, ಅವರು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಅವ್ರನ್ನ ನಾವು ಆ ಥರ ತೊಂದರೆ ಮಾಡಲ್ಲ. ನಮಗಿಲ್ದೇ ಇದ್ರು ಜನಸೇವೆ ಬಹಳ ಮುಖ್ಯ ಆಗುತ್ತೆ. ಅವರೇ ಅಂದ್ರೆ ಅವ್ರ ನ್ಯೂಸ್ ಚಾನಲ್ ಎಲ್ಲ ನೋಡಿರ್ತಾರೆ ನೀವು. ರೋಡಲ್ಲಿ ಯಾವುದೇ ಪ್ರಾಣಿಯಿಂದ ಹಿಡಿದು ಯಾರೇ ಬಿದ್ದು ಏನ್ ಮಾಡಿದ್ರು ಕೂಡ ಇವ್ರ ಜೇಬಲ್ಲಿ ಕೂಡ ಇವರು ಸಾಲ ಮಾಡಿ ಅಲ್ಲ ಅಂದ್ರೆ ರಿಯಲ್ ಸೀರಿಯಸ್ ಆಗಿ ಹೇಳ್ತಿರೋದು. ಅಷ್ಟು ಹೆಲ್ಪ್ ಮಾಡಿ ಆ ಥರ ಸೋಷಿಯಲ್ ಸರ್ವಿಸ್ ಮಾಡ್ತಿರೋದು. ಸೆಲೆಬ್ರೇಷನ್ ಅಲ್ಲಿ ಇಲ್ಲ ಅಂದ್ರು ಈ ಯಾರು ತೀರ್ಕೊಂಡ್ಬಿಟ್ಟಿರ್ತಾರೆ, ಆ ಇದ್ರಲ್ಲಿ ಇರ್ತಾರೆ. ಯಾಕಂದ್ರೆ ಖುಷಿ ಸಂದರ್ಭದಲ್ಲಿ ಇಲ್ಲದೆ ಇದ್ರು ಈ ತರ ಸಂದರ್ಭದಲ್ಲಿ ನಾವು ಆಗ್ಬೇಕು ಅಂತ ಚೈನು ಎಲ್ಲ ಬಿಚ್ಕೊಟ್ಬಿಡೋದು.
ಮಹಾಲಕ್ಷ್ಮಿ ಲೇಔಟಲ್ಲಿ ಮಂಜು ಯಾರು ಅಂತ ಕೇಳಿದ್ರೆ ಹೈಕೋರ್ಟ್ ಮಂಜು ಇಡೀ ಎಲ್ಲರಿಗೂ ಗೊತ್ತು. ನೀವ್ ಹಂಗಂತ ಕೇಳಕ್ ಹೋಗ್ಬೇಡಿ. ಯಾಕೆ ಈ ತರ ಎಲ್ಲ? ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಹೋಗ್ಬಿಟ್ಟು ಕೋರ್ಟ್ ಮಂಜ ಅಂತ ಅಲಿಯಾಸ್ ಕೋಳಿ ಮಂಜ. ಆಟೋ ಸ್ಟ್ಯಾಂಡಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಅಂತ ಹೇಳಿದ್ರೆ ಕರ್ಕೊಂಡ್ಬಂದು ನಿಲ್ಲಿಸ್ತಾರೆ. ಹಂಗೆ. ಸೊ ಹಾಗಾಗಿ ಅವರು ನಮ್ನ ನೋಡ್ಕೊಳ್ಳೋದಿಕ್ಕೆ ಅವ್ರಿಗೆ ಅಷ್ಟಿಲ್ಲ, ಟೈಮ್ ಇಲ್ಲ ಅವ್ರಿಗೆ, ಅಷ್ಟೊಂದು ಬ್ಯುಸಿ ಸೋಷಿಯಲ್ ಸರ್ವಿಸ್ ಅವ್ರು ಬಂದು ಮೊಮ್ಮಗು ನೋಡ್ಕೊಂಡು ಹೋದ್ರು. ನೋಡ್ಕೊಂಡಿಲ್ಲ ಬಂದಿಲ್ಲ ಅಂತೆಲ್ಲ ನೀವ್ ಅನ್ಕೋಬೇಡಿ. ಹೌದು, ನಾವು ಕ್ಯಾಪ್ಚರ್ ಮಾಡಿರಲ್ಲ, ಅವ್ರು ಬಂದಾಗ ನಾವ್ ಹಿಂಗ್ ನಿಂತಿರ್ತೀವಿ. ಫೋನ್ ತೆಗಿಯೋಕ್ಕೂ ಭಯ ಆ ಟೈಮಲ್ಲಿ. ಯಾಕಂದ್ರೆ ಅವರು ಸೂರ್ಯಕ್ಕೆ ಸಮ ಹಳ್ಳಿಗೆ ಹಳ್ಳಿ ಆ ಥರ ಬರ್ತಾರೆ. ಸೊ ಓಕೆ, ಆ ಜೋಕ್ಸ್ ಎಲ್ಲ ಬಿಟ್ಟು ಆ ಪಾರ್ಟ್ ಎಲ್ಲನೂ ಬಿಟ್ಟು ಸೊ ಅವ್ರದ್ದೇ ಆದ ಒಂದು ಇದರಲ್ಲಿ ಬ್ಯುಸಿ ಇರ್ತಾರೆ. ಇದರಲ್ಲಿ ಏನು ಹೈಕೋರ್ಟು ಕೆಲಸ, ಕೋರ್ಟ್, ಲಾಯರ್ ಅಂದ್ಕೊಂಡು. ಸೊ ಹಂಗಾಗಿ ಎಲ್ಲರಿಗೂ ನಾವೇನು ಹೇಳಿಲ್ಲ ಅಂದ್ರು ಅರ್ಥ ಆಗಿದೆ ಅಂತ ನನಗೆ ಗೊತ್ತು. ಅರ್ಥ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡಿ, ಕೇಳಬೇಡಿ ಪ್ಲೀಸ್. ಮತ್ತೆ ಇನ್ನೊಂದು ಯಾರೋ ಕಮೆಂಟ್ ಮಾಡಿದ್ರೆ ನಿತಿನ್ ಯಾರು ಅಂತ. ಆ ನಿತಿನ್ ಆ ಮನುಷ್ಯನ ಬಗ್ಗೆ ಯಾಕೆ ಮಾತಾಡ್ತೀರಾ? ದೊಡ್ಡ ವ್ಯಕ್ತಿ ಕಂತ್ರಿ ಅವನು. ಆಮೇಲೆ ಆತ್ಮ ಯಾರು? ಕ್ಯಾಮ್ರಾ ಹಂಗೆ ಹೇಳ್ತಾರೆ, ಹಂಗೆ ಹೇಳಿ. ಅಲ್ಲ, ಫಸ್ಟ್ ಕ್ಯಾಮ್ರಾ ನೋಡ್ಬೇಕು, ಸೆಟ್ ಮಾಡ್ಕೋಬೇಕು. ಗಂಗೆ ನಿಂಗೂ ಗೊತ್ತಿಲ್ವಾ? ಸುಮ್ಮನೆ ಹೇಗೆ ಅಂತ ಅಪ್ಪು ಗೊತ್ತು. ಯಾರೊಬ್ಬ ಮಂಕಲ್ ಬಂದು ಫುಲ್ ಫೇಮಸ್ ಆಗಿರ್ತಾರೆ ಇನ್ಸ್ಟಾಗ್ರಾಮ್. ಕಮೆಂಟ್ ಮಾಡ್ತಾರೆ. ಅದು ಸೈಡ್ ಫೇಸ್ ಮಾಡ್ಕೊಂಡು ಹಂಗೆ ಅಂತಿರ್ತಾನೆ. ನಿತಿನ್ ಅವನು ದೊಡ್ಡ ಮನುಷ್ಯ, ದೊಡ್ಡ ಮತ್ತೆ ಆತ್ಮ ಅನ್ನೋನು ಆತ್ಮಲಿಂಗ ತರ ಆತ್ಮ ಅವನು. ಇವನು ಇವ್ರ ತಮ್ಮ, ಇವನು ನನ್ನ ತಮ್ಮ. ಎಲ್ಲೋ ಎಷ್ಟೋ ಜನ ನನ್ನ ಅತ್ತಿಗೆ ತಮ್ಮ ಅನ್ಕೊಟ್ಟಿದ್ದಾರೆ. ಯಾರು ವಿಡಿಯೋ ಐಸ್ಕಂಡು ನನ್ನ ವಿಡಿಯೋ ರಿಯಾಕ್ಷನ್ ಮಾಡಿ ಅಂದ್ರೆ ನಮ್ದು ಮೌಲ್ಯ ತಮ್ಮ ಇವನು ಐಸ್ಕಂಡು ಮೌಲ್ಯ ತಮ್ಮ ಇವನು ಅಂತ. ಬಟ್ ಏನು ಗೊತ್ತಾ, ನಮ್ಮ ರೆಗ್ಯುಲರ್ ಫಾಲೋವರ್ಸ್ಗೆಲ್ಲ ಗೊತ್ತಿರುತ್ತೆ ನಾವು ನಮ್ಮ ಬಗ್ಗೆ ಎಲ್ಲ. ಅಕಸ್ಮಾತ್ ಏನಾದ್ರು ಅದರ ಕಮೆಂಟ್ ಇದ್ದರೆ ನಾವು ಈ ಥರ ರಿಪ್ಲೈ ಮಾಡ್ತಾ ಇರ್ತೀವಿ. ಬಾತ್ರೂಮ್ಗೆ ಹೋಗಂಗಿಲ್ಲ, ಅಳ್ತಾಳೆ. ಈಗ ಎರಡೇ ಅಳ್ತಾವಳೆ, ಮಲ್ಕೊಳಂಗಿಲ್ಲ. ಈಗ ನೀನು ಮಲ್ಕೊಳ್ತಾ ಇರೋದಕ್ಕೆ ತಾನೇ ಅಳ್ತಾ ಇರೋದು ಈಗ ಅವಳು. ಸೊ ಇವಾಗ ಅದ್ಭುತವಾದ ಸಾಫ್ಟ್ ಚಪಾತಿ ತಿಂತಾ ಇದ್ದೀವಿ. ಅವನಿಗೂ ಅರ್ಧಂಬರ್ಧ ನಿದ್ದೆ ಹೋಯಿತು. ಫುಲ್ ಅಳಕ್ಕೆ ಶುರು ಮಾಡಿದ್ರು. ಆಮೇಲೆ ಎತ್ಕೊಂಡ್ಮೇಲೆ ಅಂತೆ. ನಮ್ಮ ಮನೆಗಳಿಗೆ ನಾವು ಜಾರ್ತಾ ಇದ್ದೀವಿ. ಯಾಕಂದರೆ ಆ ನೋವು ನಾನಿದ್ರೆ, ಎಕ್ಸ್ಪೆಷಲಿ ನಾನಿದ್ರೆ ಅವನು ಊಟ ಮಾಡಲ್ಲ. ಅದಕ್ಕೋಸ್ಕರ ಮನೆಗೆ ಹೋಗಿ ಅಲ್ಲಿ ನನಗಿರೋ ಬ್ಯಾಲೆನ್ಸು ಒಂದು ಆಲ್ಮೋಸ್ಟ್ ಒಂದು 6-7 ಡೇಸಿಂದ ನಾನು ಏನೂ ಕೆಲಸ ಮಾಡಿಲ್ಲ. ಅಂದರೆ ಕೆಲಸ ಮಾಡಿಲ್ಲ ಮೀನ್ಸ್ ಸರಿಯಾಗಿ ಕೆಲಸ ಮಾಡಿಲ್ಲ. ಏನಪ್ಪ ಅದಕ್ಕೆ ಇದು. ಅದಕ್ಕೆ ಈಗ ಅಲ್ಲಿ ಹೋಗಿ ಮುಗಿಸ್ಬೇಕು. ಹಂಗೆಲ್ಲ ಚೋಕ್ ಕೊಡಕ್ಕೆ ಹೋಗೋಣ. ಹೇಳವ ಏನದಲ್ಲ ವಿಡಿಯೋ ತೆಗಿತಾ ಇದ್ದೀರಾ? ಶಾಕ್ ಬಾಗಿಲು ಹೊಡೆದು ಕಲ್ಲು ಟಚ್ ಆಗುತ್ತೆ, ಹೊಡೆದೈತೆ ಅಂತ ಹೇಳ್ಬಿಟ್ಟು ಹಂಗೆ ಇದು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡು. ಸಮಯ ಇವಾಗ 6:15. ಆನಂದ್ ಒಂಚೂರು ಆಚೆ ಕರ್ಕೊಂಡು ಅಂತ ಬಂದೆ. ಆನಂದ್ಗೆ ಫೋನ್ ಆಗ್ತಾ ಇರುತ್ತಲ್ವ, ಅದಕ್ಕೆ. ಅಯ್ಯೋ, ಹಲೋ, ಹೇ ಹಾಯ್. ನೀವು ಎದುರಿದ್ರವ? ಅಯ್ಯಯ್ಯೋ, ನೀವು ನೋಡ್ತಾ ಇದ್ದೀರ ಅನ್ಕೊಂಡೆ. ಬನ್ನಿ ಆಚೆ ಹೋಗೋಣ. ಓಡ್ ಬಂದ್ರೆ ಈಗ ತಾನೆ. ರಾತ್ರಿ ಎಲ್ಲ ಮಗ ಕಾಲು ನೋವು ತಿಂದೈತೆ. ಹೌದಾ? ಕಾಲ್ ಮೇಲೆ ಎತ್ತಿ ರಾತ್ರಿ ಹೇಳಿದ್ದೆ ಕೊಟ್ಟಿಲ್ಲ. ಅಲ್ಲಿ ಕೆಳಗಡೆ ಸ್ಲೋಪ್ ಐತಲ್ಲ, ಹತ್ತು ಕೆಳಗಡೆ ಆ ಥರ ಒಂದು ಒಂದು ಕಾಲ್ ಮೇಲೆ ಕೆತ್ತದು, ಇನ್ನೊಂದು ಕಾಲ ಮೇಲೆ ಈ ಕಾಲ ಎತ್ತದು. ಒತ್ತು ಅಂತ ಹಂಗೆ ಆಡ್ತಾನೆ. ಜಾಸ್ತಿ ಒತ್ತಾಡಿಸ್ಬೇಡಿ, ಸರಿ, ಪಾರ್ಕ್ ಹೋಗ್ಬಿಟ್ಟು ಎಲ್ಲ ಜನಗಳನ್ನ ತೋರಿಸ್ಕೊಬರ್ತೀನಿ. ಜಾಸ್ತಿ ಇದು ಮಾಡಿಸ್ಬೇಡ್ರಿ. ರಾತ್ರಿ ನೋವು ತಿಂತದೆ. ನಮಸ್ಕಾರ ಮಾಡ್ಕೊತಾರೆ ನೋಡಿ ದೇವ್ರನ್ನ.
ಸೊ ಆಚೆ ಕಡೆ ಅಮಾವಾಸ್ಯೆ ಬೇಡ ಅಂತನಾ? ಓಕೆ, ಇಲ್ಲೇ ಒಂದು ರೋಡ್ ಕರ್ಕೊಂಡು ಹೋಗಿ ಬರ್ತೀನಿ. ಓಕೆನಾ? ಅಚ್ಚು. ಸೊ ಪಾರ್ಕಿಗೆ ಕರ್ಕೊಂಡು ಹೋಗಿಲ್ಲ, ಆದರೆ ನಮ್ಮ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಯ್. ಅವ್ರಿಗೆ ಸ್ವಲ್ಪ ಫ್ರೀ ಸಿಗಲಿ ಅಂತ. ಓಹೋ, ಚಿಕ್ಕಪ್ಪ ಆಡಿಸ್ತೀರ ಫೋರ್ಸ್ ನೋಡಿದ್ರೆ ನೆಕ್ಸ್ಟು ಚಿಕ್ಕಪ್ಪ ಫುಲ್ ಫೇವ್ರೇಟು. ಚಿಕ್ಕಪ್ಪ ಹಾಂ, ನಿಮ್ಮಿಬ್ಬರು ಸೇರಿಸಲ್ಲ ನಾನು. ಹೆಂಗ್ ಮುದ್ದಾಡ್ತಾ ಗೊತ್ತಾ? ಅದೊಂದು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಯಪ್ಪ, ಜಿಮ್ ಮಾಡ್ಕೊಂಡು ಇವ್ನು ಮಲ್ಕೊಳ್ಳೋದೇನು, ಏನೇನೆಲ್ಲ ಮಾಡ್ತೀನಿ ಗೊತ್ತಾ ಈಶನ್ಗೆ. ಇವ್ನು ಈಶ ಖಾಲಿ ಎತ್ಕೊಳ್ಳೋಕ್ಕೆ. Driver in the bus go beep ಪಿಪ್ 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 ಪಿಪ್. Driver on the bus go beep 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 all day long. Hey. Baba black sheep, have you any wool? Yes sir, 3 bags full. One for the master, one for the dame, one for the little boy who lives down the lane. ಕೈ ಮುಗಿತಾನೆ, ಹೋಗಿ ಹೋಗಿ. ಅವನೇ ಆಪ್ರೇಟ್ ಮಾಡ್ತಾರ ಅದನ್ನ. ಯಪ್ಪ, ಜೆನ್ ಆಲ್ಫಾ ಹೇಳಿ ಹಾಕೊಂಡು ಹೆಂಗೆ ನೋಡ್ತಾರೆ ನೋಡಿ. ಯಪ್ಪ, ರಿಮೋಟ್ ಇನ್ನು 1 ವರ್ಷ 11 ತಿಂಗಳು ಪಾಪ. ಏನು 1 ವರ್ಷ 11 ತಿಂಗಳು ಪಾಪ, 2 ವರ್ಷನೂ ಆಗಿಲ್ಲ. ಯಪ್ಪ ದೇವರೇ ದೇವರೇ. ಟೈಮ್ ಎಷ್ಟು ಇವಾಗ? 9:17ಗೆ ಕರ್ಕೊಂಡು ಬಂದುಬಿಡ್ತಾ ಇದ್ದೀವಿ ಇವನ್ನ. ಆಲ್ಮೋಸ್ಟ್ ಎಷ್ಟು ಅವರ್ ಆಯಿತು? 3 hours ಅಲ್ಲ, 6 ಗಂಟೆ. ಪಾಪ ನಾ ಇಲ್ಲಿದ್ದೀನಿ ಕಣೋ. ಚಪ್ಪಲಿ ಬಿಚ್ಚು. ಎಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿದ್ರಿ ಕೇಳಿ. ಹಾಂ, ಅಯ್ಯೋ ಮಗಳೇ, ಅಯ್ಯಯ್ಯೋ. ಇವಾಗ ಆ್ಯಕ್ಚುಲಿ ಇಲ್ಲ ಅನ್ಕೋತಾ ಇದ್ದೆ, ಪೊಸೆಸಿವ್ ಲೆವೆಲ್ಲು. ಈಗ ಲೆವೆಲ್ ಹೈ ಆಗ್ತಾಯಿದೆ. ಅಮ್ಮ ಅವ್ನು ಮುದ್ದಿಸ್ಬೋದು ಅಂತ ಕಣಮ್ಮ. ಆನೋ ಮುದ್ದಿಸ್ಬೋದಂತೆ, ನಾವ್ಯಾರು ಮುದ್ಸಂಗಿಲ್ವಂತೆ. ಆಯ್ತು. ಅವನು ಎತ್ಕೋಬೇಕಂತ. ಅಯ್ಯೋ, ಅವನು ಎತ್ಕೋಬೇಕು. ಅದೇ ಅಯ್ಯೋ, ಅಲ್ಲ, ನನಗೆ ಈಗ ಅರಿವಾಯ್ತು. ನಾವು ಎತ್ಕೊಳ್ಳೋದಲ್ಲಮ್ಮ ಪ್ರಾಬ್ಲಮ್ಮು. ಅಯ್ಯೋ, ಮುಟ್ಟೆಲ್ಲ ನೋಡ್ತಾವನು. ಪಾಪ ಚಿಕ್ಕದು, ಬೇಡ ಸಮಸ್ಯೆ ಮಾಡ್ಬೇಡ. ಇಲ್ಲ, ತಂಗಿಚ್ಚಿದ್ದು ಇನ್ನೊಂದು 1 ತಿಂಗಳು ತಂಗಿಚ್ಚಿ. ನಿನ್ನ ತಂಗಿಚ್ಚಿನೇ ಅದು. ನಿಂದೆ. ಅಯ್ಯೋ, ಅವಳ ಹತ್ರ ಇವ್ರು ಹೇಳೋದು. ಮೌಲಿಂಗ್ಗೆ ಪೇನ್ ಕಿಲ್ಲರ್ ಎಲ್ಲ ಸ್ಟಾಪ್ ಮಾಡಿದಾರಲ್ಲ, ಸಿಕ್ಕಾಬಿಟ್ಟೆ ಪೇನ್ ಈಗ ಶುರು ಆಗ್ತಾ ಇದೆ. ಅವಳ ಕೆಲ ಆಗ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ, ಅವಳು ಬಿಡ್ತಾ ಇಲ್ಲ. Thank you.
ಈಗ ಸಮಯ 11 ಗಂಟೆ ಇನ್ನು 10 ನಿಮಿಷ ಇದೆ ಆಯಿತಾ. ಇವನು ನಿದ್ದೆ ಬಂದಿದೆ, ನಿದ್ದೆ ಮಾಡೋಕ್ಕೆ ರೆಡಿ ಇಲ್ಲ. Climbing up. Look, a treasure map. Pointing to the treasure map. ಈಗ ಸಮಯ ಬೆಳಗಿನ ಜಾವ 4:45. ನಾನು ನಿದ್ದೆ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ. ನೆನ್ನೆ ಏನು ಅಂತೇನು ಆಟಾಡ್ಸಿಲ್ಲ, ಇಲ್ಲಿ ಬಿಟ್ಟು ಇಲ್ಲಿ ಕರ್ಕೊಂಡೋಗಿಲ್ಲ ನಾನು. ಲೆಗ್ ಪೇನು ಅಂತ ಮೌಲ್ಯ ಹೇಳ್ತಾರೆ ಏನು ಅಂತ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಸೊ ಡ್ಯೂ ಟೇಕ್ ಕೇರ್. ಒಂದೊಂದು ದಿನ ಪ್ರಿಡಿಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಏನೇನಾಗ್ತದೆ ಏನು ಹೋಗ್ತದೆ ಅಂತ. ಬಾಯ್.